ದೆಹಲಿಯಲ್ಲಿ ಅತಿ ಹೆಚ್ಚು ತಾಪಮಾನ, ಜನರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ 52.9, ಆಲ್ಮೋಸ್ಟ್ 53 ತಾಪಮಾನ. ಪ್ರಶಾಂತ್, ಬಹಳ ವರ್ಷಗಳು ನೀವು ದೆಹಲಿಯಲ್ಲಿ ಇದ್ರಿ, ಬಟ್ ಇದು ಜನ ಹೆಂಗೆ ಅಲ್ಲಿ ಬದುಕೋದು ಅನ್ನೋಂಗಾಗಿದೆ. ಭವನ, ದಿಲ್ಲಿಯಲ್ಲಿ ಪ್ರತಿ ವರ್ಷ ಬಿಸಿಲು ಬೆಳೆದು, ಬಟ್ 52 ರಾಜಸ್ಥಾನದ ಚುರುವಲ್ಲಿ ಬರ್ತಾ ಇತ್ತು. 52, 53 ನೀವು ಹೇಗೆ ಬದುಕೋದು ಅನ್ನೋದೇ ಪ್ರಶ್ನೆ ಅಲ್ಲಿ. ರೈಟ್. ಅಂದರೆ ನಿಮಗೆ ಸರಿ, ಶ್ರೀಮಂತರ ಮನೆಯಲ್ಲಿ ಎ ಸಿಗಳಿರ್ತವೆ, ಎ ಸಿಯಲ್ಲೂ 52 ಇಟ್ ವಿಲ್ ನಾಟ್ ವರ್ಕ್. ಉಳಿದವರು ಬದುಕೋದು ಹೇಗೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ನೋಡಿ ನೀವು, ಅಂದರೆ ಡೈರಿಯಾ ಶುರು ಆಗುತ್ತೆ, ಬಿಸಿಲು, ಹೀಟ್ ವೇವ್. ಮೊನ್ನೆ ಶಾರುಖ್ ಖಾನ್ ಅಡ್ಮಿಟ್ ಆಯಿತು ಕಲ್ಕತ್ತಾದಲ್ಲಿ. ಡಿಹೈಡ್ರೇಟ್ ಆಗುತ್ತೆ, ಶುದ್ಧ ನೀರು ಸಿಗಲ್ಲ. ನನಗನ್ಸುತ್ತೆ ಗ್ಲೋಬಲ್ ವಾರ್ಮಿಂಗ್ನ ಇಫೆಕ್ಟ್ ಭಾರತದಲ್ಲಿ ಹೆಚ್ಚು ನೋಡಲಿಕ್ಕೆ ಯಾಕೆ ಸಿಗ್ತಿದೆ ಅಂತಂದರೆ, ಅರ್ಬನೈಸೇಷನ್ನ ಹೆಸರಿನಲ್ಲಿ ನಾವು ಎಲ್ಲ ಪರಿಸರವನ್ನು ಹಾಳುಗೆಡವ್ತಾ ಇದ್ದೀವಿ. ಅದು ಮುಖ್ಯ ಕಾರಣ. ಈ ರೀತಿ ಗ್ಲೋಬಲ್ ವಾರ್ಮಿಂಗ್ ಇದ್ದೇ ಇದೆ. ಗ್ಲೋಬಲ್ ವಾರ್ಮಿಂಗ್ನಿಂದ ನಿಮಗೆ ಟೆಂಪ್ರೇಚರ್ ರೈಸ್ ಆಗೇ ಆಗ್ತಾ ಇದೆ. ಬಟ್ ಅಟ್ಲೀಸ್ಟ್ ಮರಗಿಡಗಳನ್ನು ನೆಡೋದ್ರ ಬಗ್ಗೆ ಗಮನ ಹರಿಸಿದ್ರೆ ಐ ಥಿಂಕ್ ಅದನ್ನು ಬರೀ ನೋಡಿ, ಭಾರತದಲ್ಲಿ ಮರಗಿಡಗಳನ್ನು ನೆಡ್ತಾರೆ, ಉಳಿಸ್ಲಿಕ್ಕಾಗಲ್ಲ, ಉಳಿಸಲ್ಲ. ಅದರ ಜೋಪಾನವನ್ನು ಯಾರು ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಸರ್ಕಾರದ ಜವಾಬ್ದಾರಿ ಇದೆ. ಒಂದು ಲಂಗ್ ಸ್ಪೇಸ್ಗಳನ್ನು ಅಲ್ಲಲ್ಲಿ ಕ್ರಿಯೇಟ್ ಮಾಡದೇ ಹೋದರೆ, ಈ ಬಾರಿ ನಾನು ಹುಬ್ಳಿಯಲ್ಲೇ ನೋಡ್ತಿದ್ದೆಲ್ಲ, ಹುಬ್ಳಿಯಲ್ಲಿ ನಾನು ಸೆಕೆಂಡ್ ಫೇಸ್ ಎಲೆಕ್ಷನ್ಸ್ಗೆ ಹೋಗಿದ್ದೆ ಭವನ, 38 ಡಿಗ್ರಿ, 39 ಡಿಗ್ರಿ, 40 ಡಿಗ್ರಿ ಬಂದುಬಿಟ್ರೆ ನಿಮ್ಗೆ ಬದುಕಕ್ಕೆ ಕಷ್ಟ. 43, 51, 52 ಹೋದರೆ ಹೌ ಟು ಸರ್ವೈವ್ ಅಂತಕ್ಕಂಥದ್ದು ಪ್ರಶ್ನೆ. ಓಡಾಡೋದನ್ನ ಮರ್ತೇ ಬಿಡಿ. ಅಂದರೆ ಮತ್ತೆ ಇದು ಕಡಿಮೆ ಆಗಲ್ಲ, ಪ್ರತಿ ವರ್ಷ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪರ್ಯಾಯಗಳನ್ನು ಹುಡುಕೊಳ್ಬೇಕಾಗತ್ತೆ. ಹೆಂಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು ಅನ್ನೋದು ಒಂದು ನಾವು ಯೋಚನೆ ಮಾಡಬೇಕು ನಮ್ಮ ಪರಿಸರದ ಬಗ್ಗೆ. ಆ್ಯಂಡ್ ಸರ್ಕಾರಗಳು ಕೂಡ ವೈಯಕ್ತಿಕವಾಗಿ ಕಾಪಾಡಿಕೊಳ್ತಕ್ಕಂಥದ್ದು ಒಂದು ಬಗೆ. ಆದರೆ ಸಮಷ್ಟಿಯ ದೃಷ್ಟಿಯಿಂದ ಬಡವರು ಹೇಗೆ, ನನಗೆ ಅನೇಕ ಬಡವರು ಜುಗ್ಗಿ ಜೋಪಡಿಗಳಿರ್ತದೆ, ಚಳಿಗಾಲವನ್ನು ಹೇಗೋ ತೆಗೆದು ಬಿಡ್ತೀವಿ, ಬೇಸಿಗೆಯನ್ನು ಎದುರಿಸೋದು ಹೇಗೆ ಅಂತ. ಸಮಾಧಾನದ ವಿಷಯ ಏನಂದ್ರೆ ಸಂಜೆ ಅಷ್ಟೊತ್ತಿಗೆ ಮಳೆ ಬಂದಿದೆ. ಎಸ್, ಸರ್ಕಾರಗಳ ಗಮನ ಹರಿಸಬೇಕಾಗತ್ತೆ. ಥ್ಯಾಂಕ್ ಯು ಪ್ರಶಾಂತ್. ಸರ್ಕಾರ ಅಲ್ಲ, ನಾವು ಜನ ಕೂಡ ಎಚ್ಚೆತ್ತುಕೋಬೇಕಾಗತ್ತೆ. ಅರ್ಬನೈಸೇಷನ್ನ ಹೆಸರಿನಲ್ಲಿ ಈ ಪ್ರಮಾಣದ ರಸ್ತೆಗಳಲ್ಲಿ ಅಕ್ಕಪಕ್ಕದ ಗಿಡಗಳನ್ನು ಸಾಫ್ ಮಾಡ್ತಾ ಹೋದರೆ, ಅರಣ್ಯದ ಒಟ್ಟಾರೆ ಸಂಕುಲವನ್ನು ನೀವು ಕಡಿಮೆ ಮಾಡ್ತಾ ಹೋದರೆ ಬದುಕೋದಕ್ಕೆ ಸಾಧ್ಯ. 52, 53, 54ಕ್ಕೆ ಹೋಗುತ್ತೆ. ಎಸ್, ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.